ಪಾಪಿ ಪಾಕಿಸ್ತಾನದಲ್ಲಿ ಯುದ್ಧ ಆಗೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಭಾರತದ ಕ್ರೋಧದಿಂದ ತಪ್ಪಿಸಿಕೊಂಡ್ರೂ ಕೂಡ ನೆಮ್ಮದಿನೇ ಇಲ್ವಾ? ಆಪರೇಷನ್ ಸಿಂಧೂರದ ನಂತರ ಮತ್ತೊಂದು ಬಿಗ್ ವಾರ್ ನಡೆಯುತ್ತಾ? ಪಾಪಿ ಪಾಕಿಸ್ತಾನದ ಮೇಲೆ ಯುದ್ಧ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆಪರೇಷನ್ ಸಿಂಧೂರದ ನಂತರ ಮತ್ತೊಂದು ಬಿಗ್ ವಾರ್ ನಡೆಯುತ್ತಾ? ತಾಲಿಬಾನಿಗಳಿಂದ ಪಾಕಿಗಳಿಗೆ ಢವ ಢವ ಶುರು ಆಯ್ತಾ? ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಅತ್ತ ಬಲೂಚಿಸ್ತಾನ, ಇತ್ತ ಪಿಒಕೆಯಲ್ಲೂ ಕೂಡ ದಂಗೆಯ ಕರಿಛಾಯೆ ಆವರಿಸಿದೆ. ಇದೀಗ ಪಾಕಿಸ್ತಾನಕ್ಕೆ ತಾಲಿಬಾನಿಗಳ ಯುದ್ಧದ ಪುಕ ಶುರುವಾದಂತೆ ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರದ ವೇಳೆಯೂ ಕೂಡ ಪಾಕ್ ಮೇಲೆ ತಾಲಿಬಾನ್ ದಾಳಿ ಮಾಡಿತ್ತು. ಇದೀಗ ಪಾಕಿಸ್ತಾನದ ಮೇಲೆ ಯುದ್ಧದ ತಯಾರಿಯಲ್ಲಿ ತಾಲಿಬಾನ್ ಇದೆಯಾ? ಅಷ್ಟಕ್ಕೂ ಪಾಕಿಗಳ ವಿರುದ್ಧ ಅಫ್ಘಾನಿಸ್ತಾನ ತಿರುಗಿ ಬಿದ್ದಿರೋದು ಯಾಕೆ ಗೊತ್ತಾ? ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಭಾರತದ ಕ್ರೋಧದಿಂದ ತಪ್ಪಿಸಿಕೊಂಡ್ರೂ ಕೂಡ ಪಾಕಿಸ್ತಾನಕ್ಕೆ ನೆಮ್ಮದಿ ಇಲ್ಲ. ಆಪರೇಷನ್ ಸಿಂಧೂರದ ನಂತರ ಮತ್ತೊಂದು ಬಿಗ್ ವಾರ್ ನಡೆಯುವಂತಹ ಸೂಚನೆಗಳು ಸಿಗ್ತಾ ಇದೆ. ತಾಲಿಬಾನಿಗಳಿಂದ ಯುದ್ಧ ಆಗುತ್ತೆ ಅನ್ನುವಂತಹ ಢವ ಢವ ಪಾಪಿ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಅತ್ತ ಬಲೂಚಿಸ್ತಾನ, ಇತ್ತ ಪಿಒಕೆಯಲ್ಲೂ ಕೂಡ ದಂಗೆಯ ಕರಿಛಾಯೆ ಆವರಿಸಿದೆ. ಇದೀಗ ಪಾಕಿಸ್ತಾನಕ್ಕೆ ತಾಲಿಬಾನಿಗಳು ಎಲ್ಲಿ ಯುದ್ಧ ಮಾಡ್ತಾರೋ ಅನ್ನುವಂತಹ ಪುಕ ಸ್ಟಾರ್ಟ್ ಆಗಿದೆ. ಅಷ್ಟಕ್ಕೂ ಯಾಕೆ ಪಾಕಿಗಳ ವಿರುದ್ಧ ತಿರುಗಿ ಬಿದ್ದಿದೆ ಅಫ್ಘಾನಿಸ್ತಾನ್? ಅದಕ್ಕೂ ಕೂಡ ಕಾರಣ ಇದೆ. ಪಾಕಿಸ್ತಾನ ಸೈನಿಕರ ಜೊತೆ ಅಫ್ಘಾನಿಸ್ತಾನ ಯೋಧರು ಕಾಳಗ ನಡೆಸಿದ್ದಾರೆ. ಅಫ್ಘಾನಿಸ್ತಾನದ ಮೇಲೆ ಪಾಕ್ ಏರ್ ಸ್ಟ್ರೈಕ್ ನಡೆಸಿದ್ದಕ್ಕೆ ಆಕ್ರೋಶ. ತಮ್ಮ ನೆಲದ ಮೇಲೆ ನಡೆದಂತಹ ದಾಳಿಗೆ ಇದು ಪ್ರತ್ಯುತ್ತರ ಅಂತ ತಾಲಿಬಾನ್ ಹೇಳ್ತಾ ಇದೆ. ಅಫ್ಘಾನಿಸ್ತಾನ ರಾಜಧಾನಿ ಮೇಲೆಯೇ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ಉಂಟಾಗಿದೆ ಅಂತ ತಾಲಿಬಾನ್ ಹೇಳಿ ಅದಕ್ಕೆ ಪ್ರತಿದಾಳಿಯನ್ನ ತೀರಿಸುವಂತಹ ಕೆಲಸಗಳು ಆಗ್ತಾ ಇದೆ. ಪಾಕ್ ವಾಯು ದಾಳಿಗೆ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಅಫ್ಘಾನ್ನ ಫೈಟರ್ಸ್ ಗಡಿ ಭಾಗದಲ್ಲಿ ಯುದ್ಧ ಟ್ಯಾಂಕರ್ಗಳ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಂಟೆಂಟ್ ಎಡಿಟರ್ ಮಹೇಶ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನದ ವಿರುದ್ಧ ಈಗ ಮತ್ತೊಂದು ದೊಡ್ಡ ವಾರ್ ನಡೆಯುತ್ತಾ? ಆ ತರ ಸೂಚನೆ ಏನಾದ್ರೂ ಸಿಗ್ತಿದೆಯಾ? ಪ್ರಭು, ಈಗ ನಡೀತಾ ಇರೋ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಮತ್ತೊಂದು ಕಂಪ್ಲೀಟ್ ವಾರೇ ಡಿಕ್ಲೇರ್ ಆಗಬಹುದೇನು ಅನ್ನೋ ತರದೊಂದು ಸಿಚುಯೇಷನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾರ್ಡರ್ ಕ್ರಿಯೇಟ್ ಆಗಿದೆ. ಅಂದ್ರೆ ಇದು ತಾಲಿಬಾನ್ ಅಂದ್ರೆ ಈಗಿನ ಏನು ಅಫ್ಘಾನಿಸ್ತಾನ ಇದೆ, ಅಫ್ಘಾನಿಸ್ತಾನ ಸೌತ್ ಈಸ್ಟ್ ಬಾರ್ಡರ್ ಗಳು ಏನ್ ಬರುತ್ತೆ ಪಾಕಿಸ್ತಾನದ್ದು, ಆ ಬಾರ್ಡರ್ ಗಳಲ್ಲಿ ಮೋರ್ ದನ್ 25 ಬಾರ್ಡರ್ ಪೋಸ್ಟ್ ಗಳನ್ನ ಔಟ್ ಪೋಸ್ಟ್ ಗಳಂತ ಇರುತ್ತೆ. ಔಟ್ ಪೋಸ್ಟ್ ಗಳಲ್ಲಿ ಆರ್ಮಿಗಳು ಕಾಯ್ತಾ ಇರ್ತಾರೆ. ಅವ್ರನ್ನ ಇವರು ಎವ್ಯಾಕ್ಯುಯೇಟ್ ಮಾಡಿದ್ದಾರೆ, ಅಂದ್ರೆ ಹೊಡೆದಾಕಿ ಆ ಪೋಸ್ಟ್ ಗಳನ್ನ ತಾಲಿಬಾನ್ನವರು ವಶಪಡಿಸ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದವರು ಒಂದು ಪೋಸ್ಟ್ ಅನ್ನ ವಶಪಡಿಸ್ಕೊಂಡಿದ್ದಾರೆ, ಅಂದ್ರೆ ಅಫ್ಘಾನಿಸ್ತಾನದ ಒಂದು ಪೋಸ್ಟ್ ಅನ್ನ. ಇದಕ್ಕೆ ಕಾರಣ ಏನಂತ ಹುಡುಕೋದು, 2 ದಿನದಿಂದ ಒಂದು ಪಾಕಿಸ್ತಾನ ಒಂದು ಏರ್ ಸ್ಟ್ರೈಕ್ ಮಾಡಿರುತ್ತೆ. ಅವರು TTP ಅಂದ್ರೆ ತೆಹರಿಕೆ ತಾಲಿಬಾನ್ ಅಂತ ಏನಿದೆ, ಆ ಇವ್ರನ್ನ ಹೊಡಿಲಿಕ್ಕೆ ಅಂತ ಅಂದ್ಬಿಟ್ಟು ಅಫ್ಘಾನಿಸ್ತಾನದ ಏರ್ ಬೇಸ್ ಅನ್ನ ಯೂಸ್ ಮಾಡಿ, ಅಂದ್ರೆ ಏರ್ ಫೋರ್ಸ್ ಬಾರ್ಡರ್ ಏನಿರುತ್ತೆ ಆ ಬಾರ್ಡರ್ ನ ಕ್ರಾಸ್ ಮಾಡಿ ನುಗ್ಬಿಟ್ಟು ಹೊಡೆದಿರ್ತಾರೆ. ಅದಕ್ಕೆ ಇವರು ಈಗ ಕೊಡ್ತಾ ಇರೋದು ರೀಟ್ರಿಲೇಟ್, ಅಂದ್ರೆ ಪ್ರತಿ ದಾಳಿ ಕೊಡ್ತಾ ಇದ್ದಾರೆ. ಇದು ಏನಂತಂದ್ರೆ ಪಾಕಿಸ್ತಾನದ ಆರ್ಮಿಗೆ
ತಾಲಿಬಾನ್ ಆರ್ಮಿಯನ್ನು ಕೂಡ ಫೇಸ್ ಮಾಡುವ ಶಕ್ತಿ ಇಲ್ವಾ ಅನ್ನೋ ತರದ್ದು ಒಂದು ಅನುಮಾನ ಮೂಡುತ್ತೆ. ಯಾಕೆಂದ್ರೆ ಒಂದೇ ಒಂದು ಸೈರನ್ ಮೊಳಗಿದ ಕೂಡಲೇ ಈ ಪಾಕಿಸ್ತಾನದ ಆರ್ಮಿಯವರು ಓಡೋಗ್ತಾ ಇರುವಂತಹ ದೃಶ್ಯಗಳು ರಿಲೀಸ್ ಆಗಿದಾವೆ. ಅದು ಪಾಕಿಸ್ತಾನದವ್ರ ಕಡೆನೇ ರಿಲೀಸ್ ಆಗಿರೋದು. ಅಂದ್ರೆ ಇವರಿಗೆ ಪಾಕಿಸ್ತಾನದ ಆರ್ಮಿಗೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವರು ಇಂಡಿಯಾನೇ ದಾಳಿ ಮಾಡಿದೆ ಅನ್ನೋ ತರದೊಂದು ಭಾವನೆಯಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋ ತರದ್ದು ಒಂದು ಅಲ್ಲಿ ಪಾಕಿಸ್ತಾನ ನ್ಯೂಸ್ ಚಾನೆಲ್ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ಅಂದ್ರೆ ಇಂಡಿಯಾದವರು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದೊಂದು ಭಯ ಶುರುವಾಯ್ತು ಅವ್ರಿಗೆ ಅಂತ. ಆದ್ರೆ ಅಟ್ಯಾಕ್ ಮಾಡಿರೋದು ತಾಲಿಬಾನ್ ಅಂತ ಗೊತ್ತಾದ ನಂತರ ಸುಮಾರು ಒಂದು 10-15 ಕಿಲೋಮೀಟರ್ ಹಿಂದಕ್ಕೆ ಹೋಗಿದ್ದವರು ಮತ್ತೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಆಗ ಏನಾಗುತ್ತೆ ಸಮಸ್ಯೆ ಅಂತಂದ್ರೆ ಒಂದು 10-15 ಕಿಲೋಮೀಟರ್ ಹಿಂದೆ ಹೋದಂತವ್ರು ಮತ್ತೆ ವಾಪಸ್ ಬರುವಾಗ ಅಷ್ಟು ಇದು ಪವರ್ಫುಲ್ ಆಗಿರಲ್ಲ. ಯಾಕೆಂದ್ರೆ ಕೆಲವು ಅಮ್ಯುನಿಷನ್ಗಳನ್ನ ಅಂದ್ರೆ ಏನು ಆಯುಧಗಳಿರುತ್ತೆ ಆಯುಧಗಳನ್ನೇ ಕೈ ಬಿಟ್ಬಿಟ್ಟಿರ್ತಾರೆ. ಹೀಗಾಗಿ ತಾಲಿಬಾನ್ನವರು ತುಂಬಾ ಈಸಿಯಾಗಿ ಪಾಕಿಸ್ತಾನದ 25 ಔಟ್ ಪೋಸ್ಟ್ ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಈಗ ಬರ್ತಾ ಇರೋ ಇದ್ರ ಪ್ರಕಾರ ಮಾಹಿತಿಯ ಪ್ರಕಾರ 58 ಜನ ಪಾಕಿಸ್ತಾನ ಸೋಲ್ಜರ್ಸ್ ಈ ದಾಳಿಯಲ್ಲಿ ಸತ್ತಿದ್ದಾರೆ. ಅಂದ್ರೆ ತಾಲಿಬಾನ್ ಯೋಧರ ದಾಳಿಗೆ 58 ಪಾಕಿಸ್ತಾನ ಯೋಧರು ಸತ್ತಿದ್ರೆ ಪಾಕಿಸ್ತಾನದ ಆರ್ಮಿ ಮಾಡಿದ ಪ್ರತಿ ದಾಳಿಗೆ 6 ಜನ ತಾಲಿಬಾನ್ ಯೋಧರು ಸತ್ತಿದ್ದಾರೆ ಅಂತ. ಅಂದ್ರೆ ತಾಲಿಬಾನ್ ಆರ್ಮಿ ಏನಿದೆ ಅದು ಈಗ ತುಂಬಾ ಪವರ್ಫುಲ್ ಆರ್ಮಿ ಏನಲ್ಲ. ಆಗ್ ನೋಡ್ಕೊಂಡ್ರೆ ಅವರಲ್ಲಿ ಒಂದು ಧರ್ಮ ಯೋಧರು ಇದ್ದಾರೆ ಬಿಟ್ರೆ ಉಳಿದಂತೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅರ್ಧಂಬರ್ಧ ತರಬೇತಿ ಪಡೆದಂತಹ ಯೋಧರು. ಆ ಯೋಧರನ್ನು ಕೂಡ ಒಂದು ಫುಲ್ ಟ್ರೈನ್ಡ್ ಆಗಿರೋ ಆರ್ಮಿ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಪಾಕಿಸ್ತಾನ ಈಗ್ಲೂ ಕೂಡ ತಾಲಿಬಾನ್ ದಾಳಿಗೆ ನಾವು ಈಗ್ಲೂ ಹೇಗೆ ಆಪರೇಷನ್ ಸಿಂಧೂರದಲ್ಲಿ ಹೇಗೆ ನಾವು ಹೊಡಿತೀವಿ ನಾವು ಭಾರತವನ್ನು ಹೊಡೆದಾಕ್ತೀವಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ರು, ಅದೇ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದೆ ಬಿಟ್ರೆ ಪಾಕಿಸ್ತಾನದ ಆರ್ಮಿಯ ಟಾಪ್ ಆಫೀಸರ್ಸ್ ಗಳು ಯಾರು ಕೂಡ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬಿಡ್ತಾ ಇಲ್ಲ. ಅಂದ್ರೆ ಆ ಸ್ಥಳದಲ್ಲಿರ್ತಕ್ಕಂಥ ಪಾಕಿಸ್ತಾನ ಯೋಧರೇನೆ ಅವರಿಗೆ ತೋಚಿದ ಮಟ್ಟಿಗೆ ಯುದ್ಧ ಮಾಡ್ತಾ ಇದಾರೆ ಹೊರತು ಒಂದು ಫುಲ್ ಫ್ಲೆಡ್ಜ್ ಒಂದು ಟ್ರೈನ್ಡ್ ಆರ್ಮಿ ತರ ಅವರು ಕೌಂಟರ್ ಕೂಡ ಕೊಡ್ತಾ ಇಲ್ಲ ಪ್ರಭು. ಮಹೇಶ್, ಈಗ ಒಂದ್ ಕಡೆ ಆಪರೇಷನ್ ಸಿಂಧೂರ್ ಮಾಡದಂತ ಸಂದರ್ಭದಲ್ಲೇ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು, ಸೋತ್ ಸುಣ್ಣ ಆಗಿದ್ರು. ಮತ್ತೊಂದು ಕಡೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಆಮೇಲೆ ಈ ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ? ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ 58 ಜನ ಪಾಕಿಸ್ತಾನ ಯೋಧರು ಮೃತಪಟ್ಟಿದ್ದಾರೆ. ಕೌಂಟರ್ ಆಗಿ ತಾಲಿಬಾನ್ 6 ಜನ ಮೃತಪಟ್ಟಿದ್ದಾರೆ. ಅಂದ್ರೆ ಇದ್ರಲ್ಲೂ ಕೂಡ ನಂಬರ್ಸ್ ಲೆಕ್ಕದಲ್ಲಿ ನೋಡ್ತೀವಿ ಅಂತ ಹೋದ್ರೆ ಅಲ್ಲಿಯೂ ಕೂಡ ತಾಲಿಬಾನ್ ಅವರೇ ಮೇಲುಗೈ ಸಾಧಿಸಿದ್ದಾರೆ. ಎರಡನೇದು ಈ ತಾಲಿಬಾನ್ ಅಥವಾ ಅಫ್ಘಾನಿಸ್ತಾನ ಆ ಬಾರ್ಡರ್ ಮತ್ತು ಪಾಕಿಸ್ತಾನ ಬಾರ್ಡರ್ ಎರಡೂ ಮಧ್ಯೆ ಬರ್ತಕ್ಕಂಥ ಪ್ಲೇಸ್ ಇದೆಯಲ್ಲ, ಆ ಪ್ಲೇಸ್ ಅಲ್ಲಿ ಒಂದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಒಂದು ವಿರೋಧಿ ಚಳವಳಿ ಶುರುವಾಗ್ಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿ ಗೋಧಿ ಹಿಟ್ಟು ಸಿಗ್ತಾ ಇಲ್ಲ, ಸೀಮೆಎಣ್ಣೆ ಸಿಗ್ತಾ ಇಲ್ಲ. ಅಂದ್ರೆ ಅವ್ರು ಇನ್ನೂ ಸೀಮೆಎಣ್ಣೆ ಬಳಸ್ತಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ. ಸೀಮೆಎಣ್ಣೆ ಸಿಕ್ಕಲ್ಲ, ಗ್ಯಾಸ್ ಸಿಕ್ಕಲ್ಲ, ಹಣ್ಣು ತರಕಾರಿ ಎಲ್ಲವೂ ಕೂಡ ದುಬಾರಿ. ಹಾಗಾಗಿ ಪಾಕಿಸ್ತಾನ ಸರ್ಕಾರ ವಿರುದ್ಧ ಪಾಕಿಸ್ತಾನ ನಾಗರಿಕರೇ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಆರ್ಮಿಗೆ ಎಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಯಾವ್ದೇ ಒಂದು ಸೈನ್ಯ ಮೂವ್ ಆಗ್ಬೇಕು ಅಥವಾ ಗೆಲ್ಲಬೇಕು ಯುದ್ಧವನ್ನ ಅಂತಂದ್ರೆ ಅವ್ರ ಜೊತೆ ನಾಗರಿಕರು ಸಹಕಾರ ಕೊಡಬೇಕು. ಆದ್ರೆ ಪಾಕಿಸ್ತಾನದ ಸೈನಿಕರ ವಿರುದ್ಧ ಪಾಕಿಸ್ತಾನದ ನಾಗರಿಕರೇ ತಿರುಗಿ ಬಿದ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಯುದ್ಧ ಮಾಡ್ಕೊಂಡು ಭಯೋತ್ಪಾದನೆ ಮಾಡ್ಕೊಂಡು ಹೇಗೆ ನಾಗರಿಕರನ್ನ ಮರಿತಾ ಹೋದ್ರು ಅದ್ರ ಪರಿಣಾಮವನ್ನ ಈಗ ಪಾಕಿಸ್ತಾನವೇ ಎದುರಿಸ್ತಾ ಇದೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ ಅವರೇ ಒಂದು ಕಾಲದಲ್ಲಿ ಸೃಷ್ಟಿ ಮಾಡಿದಂತಹ ತಾಲಿಬಾನು ಇಂಡಿಯಾ ಜೊತೆ ಫ್ರೆಂಡ್ಲಿ ಆಗಿರ್ಬೋದು. ಆದ್ರೆ ಹಂಗಂತ ಭಾರತ ಏನಂದ್ರೆ ತಾಲಿಬಾನ್ ನಡೆಸತಕ್ಕಂತಹ ಏನು ದೌರ್ಜನ್ಯಗಳಿದೆ ನಾಗರಿಕ ಅದನ್ನ ಒಪ್ಕೊಳ್ಳಿಕ್ಕಾಗದಿಲ್ಲ. ಅದೊಂದು ಟೆಕ್ನಿಕಲ್ ಅಥವಾ ಒಂದು ತಾಂತ್ರಿಕ ಒಪ್ಪಂದ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಸೊ ಹೀಗಾಗಿ ತಾಲಿಬಾನ್ ಒಂದು ರೀತಿ ಪಾಕಿಸ್ತಾನವೇ ಸೃಷ್ಟಿ ಮಾಡಿದಂತಹ ದೇಶ. ಅವರು ಕೂಡ ಈಗ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ತಾ ಇದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ಮಹೇಶ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.